ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ನಾಪೋಕ್ಲು ಸಮೀಪದ ವಾಟೆಕಾಡಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನವಾಗಿ ನಿರ್ಮಿಸಲಾದ ವಿವೇಕ ಶಾಲಾ ಕಟ್ಟಡವನ್ನು ಶಾಸಕರು ಉದ್ಘಾಟಿಸಿದರು. ಕ್ಯಾರ್ಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ಜಾಗನಕೆರೆ ಗ್ರಾಮದಲ್ಲಿ ಸಾಕು ನಾಯಿಗಳ ಓಟದ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ತಾಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಸಮಾಜ ಸೇವಕರು ನೋಟ್ ಪುಸ್ತಕ ವಿತರಿಸಿದರು. ನಾಪೋಕ್ಲು ಸಮೀಪದ ಹೊದ್ದೂರು ಗ್ರಾಮ ಪಂಚಾಯಿತಿಯ ವಾಟೆಕಾಡುವಿನ ಶಾಲೆಯಲ್ಲಿ ನೂತನವಾಗಿ ನಿರ್ಮಾಣವಾದ ವಿವೇಕ ಶಾಲಾ ಕಟ್ಟಡವನ್ನು ಶಾಸಕರಾದ ಡಾಕ್ಟರ್ ಮಂತರಗೌಡರು ಉದ್ಘಾಟಿಸಿದರು. ಸರ್ಕಾರದ ಸವಲತ್ತುಗಳನ್ನು ಯುಕ್ತವಾಗಿ ಉಪಯೋಗಿಸುವುದು ಹಾಗೂ ಕಾಪಾಡುವುದು ನಮ್ಮ ಜವಾಬ್ದಾರಿ ಎಂದು ಮಡಿಕೇರಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಮಂತರಗೌಡ ತಿಳಿಸಿದರು. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಾಕ್ಷರತಾ ಇಲಾಖೆ ಮಡಿಕೇರಿ ತಾಲೂಕು, ಶಾಲಾ ಶಿಕ್ಷಣ ಇಲಾಖೆ ಸಂಯುಕ್ತ ಆಶ್ರಯದ ವತಿಯಿಂದ 41.70 ಲಕ್ಷ ರು ವೆಚ್ಚದಲ್ಲಿ ಸಮೀಪದ ಹೊದ್ದೂರು ಗ್ರಾಮ ಪಂಚಾಯಿತಿಯ ವಾಟೆಕಾಡುವಿನ ಶಾಲೆಯಲ್ಲಿ ನೂತನವಾಗಿ ನಿರ್ಮಿಸಲಾದ ವಿವೇಕ ಶಾಲಾ ಕಟ್ಟಡದ ಹಾಗೂ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದರು. ಅಭಿವೃದ್ಧಿ ಹಾಗೂ ಶಿಕ್ಷಣದಲ್ಲಿ ರಾಜಕೀಯ ಮಾಡಬಾರದು ಎಂದು ಹೇಳಿದ ಅವರು, ಸ್ವಚ್ಛತೆ ಕಾಪಾಡುವುದು ನಮ್ಮ ಜವಾಬ್ದಾರಿ. ಡೆಂಗ್ಯೂ ಜ್ವರ ಹೆಚ್ಚುತ್ತಿದ್ದು ಎಲ್ಲಿಯೂ ನೀರು ಸಂಗ್ರಹವಾಗದಂತೆ ನೋಡಿಕೊಳ್ಳಬೇಕು. ಪೋಷಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳಲ್ಲಿ ಓದಿಸುವತ್ತ ಗಮನ ಹರಿಸಬೇಕು. ಮಕ್ಕಳು, ಶಿಕ್ಷಕರು ಹಾಗೂ ಪೋಷಕರನ್ನ ಪ್ರೀತಿ ವಿಶ್ವಾಸದಿಂದ ಕಾಣಬೇಕು ಎಂದರು. ಹೊದ್ದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಚ್.ಎ. ಹಂಸ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿ, ವಾಟೆಕಾಡು ಸರ್ಕಾರಿ ಶಾಲೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಸರ್ಕಾರದಿಂದ ಶಿಕ್ಷಣ ಸಂಸ್ಥೆಗಳಿಗೆ ಹೆಚ್ಚಿನ ಅನುದಾನ ಬರುತ್ತಿದ್ದು ಅದನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಗ್ರಾಮಕ್ಕೆ ಇನ್ನೂ ಹೆಚ್ಚಿನ ಅನುದಾನ ಅವಶ್ಯಕತೆ ಬೇಡಿಕೆಯನ್ನು ಶಾಸಕರ ಮುಂದಿಟ್ಟರು. ಹೊದ್ದೂರು ಗ್ರಾಮ ಪಂಚಾಯಿತಿ ವಾರ್ಡ್ ಸದಸ್ಯ ಕೆ. ಮೊನ್ನಪ್ಪ ಮಾತನಾಡಿದರು. ಇದೇ ಸಂದರ್ಭ ಪ್ರಾಥಮಿಕ ಶಾಲೆಯ ಕೊಠಡಿಯ ಉದ್ಘಾಟನೆ ಮತ್ತು ಚಿಣ್ಣರ ಕನವರಿಕೆಗಳು, ಮಕ್ಕಳ ಸ್ವರಚಿತ ಪದಪುಂಜ ಪುಸ್ತಕ ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕರಾದ ಡಾಕ್ಟರ್ ಮಂತರಗೌಡ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಚ್.ಎ. ಹಂಸ, ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಅಬ್ದುಲ್ಲಾ ಇವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ವಾರ್ಡ್ ಸಮಿತಿ ಸದಸ್ಯ ಕೆ. ಪೊನ್ನಪ್ಪ, ಹಮೀದ್, ಕುಸುಮಾವತಿ, ಲಕ್ಷ್ಮಿ, ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷೆ ಜುಮೇರಿಯಾ, ಗೌರವ ಸದಸ್ಯ ಸುಬ್ರಹ್ಮಣಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ದೊಡ್ಡೇಗೌಡ, ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಸೌಮ್ಯ, ಪಿಡಿಒ ಅಬ್ದುಲ್ಲಾ, ಬಿಆರ್ಸಿ ಗುರುರಾಜ್, ಮುಖ್ಯ ಶಿಕ್ಷಕಿ ಸುಗಂಧಿನಿ, ಶಿಕ್ಷಕರಾದ ಕುಮಾರಸ್ವಾಮಿ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸದಸ್ಯರು, ಶಿಕ್ಷಕರಿಂದ ಪೋಷಕರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸಣ್ಣ ಮಕ್ಕಳಿಂದಾನೆ ಸ್ಕೂಲ್ ಬರುವಂತ ಅವಕಾಶದಲ್ಲಿ ಸ್ಟ್ರೆಂತ್ ಗೌರ್ಮೆಂಟ್ ಸ್ಕೂಲ್ ಯಾಕೆ ಕಡಿಮೆ ಆಗ್ತದೆ ಅಂತಂದ್ರೆ LKG UKG ಮಕ್ಕಳು ಇಲ್ಲಿ ಓದೋದಿಲ್ಲ. ಯಾವುದೋ ಪ್ರೈವೇಟ್ ಸ್ಕೂಲಲ್ಲಿ ಹೋಗುವಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಅಲ್ಲಿಂದ ಡೈರೆಕ್ಟ್ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರೆ. ಅದಕ್ಕೋಸ್ಕರ LKG UKGಗೆ ನಮ್ಮ ತಂದೆ ತಾಯಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಕ್ಕಳನ್ನ ಅಂಗನವಾಡಿ ಆದ್ಮೇಲೆ ಇಮಿಡಿಯೇಟ್ ಆಗಿ ನಾವು ಪ್ರೈವೇಟ್ ಅಲ್ಲಿ ಕಳ್ಸಕ್ ಹೋಗ್ಬಾರ್ದು. ಆದಷ್ಟು ನಾವು LKG UKG ನಮ್ಮ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓಪನ್ ಮಾಡುವಂತ ಸಂದರ್ಭದಲ್ಲಿ ನಾವು ಅವ್ರನ್ನ ಕಳ್ಸಿದ್ರೆ ಬರುವಂತ ಫಸ್ಟ್ ಸ್ಟ್ಯಾಂಡರ್ಡ್ ಇರ್ಬೋದು, ಸೆಕೆಂಡ್ ಸ್ಟ್ಯಾಂಡರ್ಡ್ ಇರ್ಬೋದು, ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ನನ್ಗೊತ್ತು, ಯಾಕಂದ್ರೆ ನಾನು ನಮ್ಮ ಪಾಪನು ನಮ್ಮ ಮಗನು LKG ಹೋಯ್ತಾವೆ. ಅವನು ಇದೇ ರೀತಿಲಿ ಕೈ ಕಟ್ಬಿಟ್ಟು ಕರ್ಕೊಂಡು ಹೋಗ್ಬೇಕು, ಇಲ್ಲ ಲಂಚ್ ಮಾಡ್ತಾರೆ ಒಂದೊಂದ್ಸಲಿ. ಅದಕ್ಕೋಸ್ಕರ ಒಂದೊಂದ್ಸಲಿ ಅವ್ರು ಮಕ್ಕಳನ್ನಂತೂ ನೋಡಕ್ಕೆ ನಮಗೂ ಬೇಜಾರಾಗುತ್ತೆ ತಂದೆ ತಾಯಿಗಳಾಗಿ. ಆದ್ರ ಅದೊಂದು ಸ್ವಲ್ಪ ರೂಢಿ ಆಗಬೇಕಂತ ಆ ಪೇಷನ್ಸ್ ಕಟ್ಕೊಂಡು ನಾವು ಅವ್ರನ್ನ ಆ ಸ್ಕೂಲಲ್ಲಿ ಬೇಕಾದ್ರೆ ಇಲ್ಲೇ ಬಿಟ್ಬಿಟ್ಟು ಒಂದು ಅರ್ಧ ಗಂಟೆ ಹೊರಗಡೆ ಕಾಯ್ಕೊಂಡಿದ್ರೆ ನೀವ್ ಹೇಳ್ದಂಗೆ ಅದು ಅಡ್ಜಸ್ಟ್ ಆಗಬೇಕಂತ ನಾವು ತಂದೆ ತಾಯಿಗಳು ಸ್ವಲ್ಪ ತಾಳ್ಮೆ ಇದ್ರೆ 100%. ನೀವ್ ಹೇಳ್ದಂಗೆ ನಾವು ಅಂಗನವಾಡಿ ಕಲಿಯಕ್ಕಿಂತ ಮನೇಲಿ ಕಲಿಯಕ್ಕಿಂತ ಫಸ್ಟ್ LKG UKG ಇಂದ ಈ ಅಕ್ಷರಗಳು ಅರ್ಥ ಕಲಿತಾರೆ. ಫೊನೆಟಿಕ್ಸ್ ಇಂದ ಸ್ಟಾರ್ಟ್ ಮಾಡೋದು. ಈಗ ಹಲವಾರು ಮೋಡಾಲಿಟೀಸ್ ಅಂದ್ರೆ ಎಜುಕೇಶನ್ ಮೋಡಾಲಿಟೀಸ್ ಜಾಸ್ತಿ ಆಗಿದೆ, ಬದಲಾವಣೆ ಆಗಿದೆ. ನಾವು ಮುಂಚೆ ABCDEFG ಈಗ ಆತರ ಅಲ್ಲ, ಈಗ ಆ ಬ ಕ ಅದೆಲ್ಲ ಬಂದಿದೆ. ಹಾಗೆ ಅದಕ್ಕೋಸ್ಕರ ನಾವು ತಿದ್ದುಪಡಿ ಮಾಡ್ಕೋಬೇಕು ಅಂತ ಸಂದರ್ಭದಲ್ಲಿ ಟೀಚರ್ಸ್ ನೀವು ಹೇಳಿದಂಗೆ ನಾವು ಎಜುಕೇಟ್ ಆಗಬೇಕು, ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಶಿಕ್ಷಕರಿಗೆ ಕೊಡ್ಬೇಕು ಅಂತಂದ್ರೆ ನಾನೊಂದು ಎರಡಂದು ನಾನು ನನ್ನ ರಾಜಕೀಯ ಜೀವನದಲ್ಲಿ ನಾನೇನ್ ಪಾಲನೆ ಮಾಡ್ತೀನಿ ಅಂತಂದ್ರೆ ಅಭಿವೃದ್ಧಿ ಹಾಗೂ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ರಾಜಕೀಯ ಇರಬೇಕು. ಅಭಿವೃದ್ಧಿಲಿ ರಾಜಕೀಯ ಮಾಡಬೇಕು, ಮಕ್ಕಳಿಗೆ ಅವರ ಶಿಕ್ಷಕ ಅಂದ್ರೆ ಅವ್ರ ಎಜುಕೇಶನ್ಗೂ ರಾಜಕೀಯ ಮಾಡಬೇಕು. ಅದಕ್ಕೋಸ್ಕರ ಈ ತರ ಅಭಿವೃದ್ಧಿ ಪ್ರತಿ ಹಳ್ಳಿಗಳಾಗ್ಲಿ, LKG UKG ಸಂಸ್ಥೆಗಳು ಇನ್ನೂ ಹೆಚ್ಚಿನ ಸಂಖ್ಯೆ ಆಗ್ಲಿ. ನನಗೂ ಗೊತ್ತು, ಕೆಲವು ಟೈಮಲ್ಲಿ LKG UKG ವಸ್ತುಗಳು ಸಿಗೋದು ಕಷ್ಟ. ಆಂಗ್ಲ ಭಾಷೆಯನ್ನು ನಿಜವಾಗ್ಲೂ ನಾವು ಅದೊಂದು ಅದಕ್ಕೆ ಹೆಚ್ಚಿನ ಇರುವಂತಲ್ಲ, ಆದ್ರೆ ನಾವು ಅದನ್ನ ಮಾನಸಿಕವಾಗಿ ನಾವು ಅದನ್ನು ಪಡ್ಕೊಳ್ಬೇಕಾಗಿದೆ ಅಂತ ಒಂದು ಅವಕಾಶಗಳನ್ನ ಇವತ್ತು ನಮ್ಮ ಮಂತ್ರಿಗಳು ತಿಂಗಳ ಹಿಂದೆ ಈ ಕಾರ್ಯಕ್ರಮ ಭೂಮಿ ಪೂಜೆಯನ್ನು ಮಾಡಿದ್ರು.
7 ತಿಂಗಳು 8 ತಿಂಗಳಲ್ಲಿ ಈ ಒಂದು ಪ್ರಥಮ ಒಂದು ಇದರಲ್ಲಿ ಈ ಒಂದು ಕಟ್ಟಡಗಳನ್ನು ಕೂಡ ಅದ್ಭುತವಾಗಿ ಇರುವಂತಹ ಮತ್ತು ಸುರಕ್ಷಿತವಾಗಿ ಕಟ್ಟಿರುವಂತಹ ಒಂದು ಕಟ್ಟಡಗಳಾಗಿದ್ದಾರೆ. ಇದನ್ನ ಇವತ್ತು ನಮ್ಮ ಶಾಸಕರು ಉದ್ಘಾಟನೆ ಮಾಡಿ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರೆ ಆ ಮೆಚ್ಚುಗೆ ನಮ್ಮ ಮಕ್ಕಳ ಎಲ್ಲರ ಮೇಲೆ ಇರಲಿ. ಮತ್ತೆ ನಾವು ನಮ್ಮ ಗ್ರಾಮೀಣ ಜನತೆ ಮತ್ತು ನಮ್ಮ ಎಲ್ಲ ನಮ್ಮ ಸಾರ್ವಜನಿಕರಿಗೆ ನನ್ನೊಂದು ಮನವಿ ಅಂತ ಹೇಳಿದ್ರೆ, ನಾವು ಪ್ರತಿಯೊಬ್ಬರು ಕೂಡ ನಮ್ಮ ಈ ಗ್ರಾಮದಲ್ಲಿ ಹುಟ್ಟಿದ್ದೀವಿ, ಈ ಗ್ರಾಮದಲ್ಲಿ ಬೆಳೀತಿದ್ದೀವಿ. ಮುಂದೆ ಕೂಡ ನಾವು ಬೆಳಿಬೇಕು ಮತ್ತು ನಮ್ಮ ಈ ಊರಲ್ಲಿ ಬದುಕಬೇಕು. ಬದುಕು ಅಂದ್ರೆ ಕೇವಲ ಜೀವನ ಮಾತ್ರ ದುಡಿಯೋದು ಮತ್ತು ಊಟ ಮಾಡುವ ವಿಶ್ವಕ್ಕೆ ಮಾತ್ರ ಸೀಮಿತ ಆಗಬಾರದು. ನಾವು ಜೀವನ ಅಂದ್ರೆ ಮೊದಲನೇದಾಗಿ ನಮ್ಮ ಜ್ಞಾನ. ಆ ಜ್ಞಾನಕ್ಕೆ ಉತ್ತಮವಾಗಿರುವಂತಹ ಒಂದು ಜ್ಞಾನ ಬಂಧನವಾಗಿ ನಮ್ಮ ಈ ಓಟಗಾರ ಶಾಲೆ ಒಂದು ರೂಪವಾಗಿದೆ. ಇಲ್ಲಿ ಮಕ್ಕಳಿಗೆ ಪ್ರತಿಯೊಂದು ಶೈಕ್ಷಣಿಕವಾಗಿರುವಂತಹ ವಿದ್ಯಾಭ್ಯಾಸಗಳನ್ನ ಬಹಳ ಉತ್ತಮ ರೀತಿಯಲ್ಲಿ ಕೊಂಡೊಯ್ಯಬೇಕಾದ್ರೆ ಊರಿನ ಸಾರ್ವಜನಿಕರ ಮುತುವರ್ಜಿ ಬೇಕಾಗಿದೆ. ಅದರಿಂದಾಗಿ ನಾವು ಇದು ನಮ್ಮ ಒಂದು ಜ್ಞಾನ ಮಂದಿರ, ಈ ಜ್ಞಾನ ಮಂದಿರವನ್ನು ಉಳಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದಕ್ಕಾಗಿ ನಾವು ಪ್ರತಿಯೊಬ್ಬರು ಕೂಡ ಹೆಚ್ಚಿನದಾಗಿ ಸಹಕಾರ ಕೊಟ್ಟು ಈ ಒಂದು ನಮ್ಮ ಶಾಲೆಯ ಸರ್ಕಾರಿ ಶಾಲೆಗಳನ್ನು ಮುಚ್ಚಿಕೊಳ್ಳುವಂತಹ ಕೆಲಸಗಳು ಬಹಳ ಅನಿವಾರ್ಯವಾಗಿದೆ. ಇವತ್ತು ಎಲ್ಲ ಕಡೆ ನೋಡಿದಾಗಲೂ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗುವಂತ ಪರಿಸ್ಥಿತಿ ಇದೆ. ಅಂಥದ್ರಲ್ಲಿ ನಮ್ಮ ವಾಟೆಗಾರ ಶಾಲೆಯಲ್ಲಿ ಬಹಳಷ್ಟು ನಾವು ನಮ್ಮ ಗ್ರಾಮದ ಜನಗಳು ಹೆಚ್ಚಿನ ಸಂಖ್ಯೆಗಳಲ್ಲಿ ನಮ್ಮ ಮಕ್ಕಳನ್ನ ಇಲ್ಲಿ ಕಲಿಕೆಗೆ ಕಲಿಸುತ್ತಾ ಈ ಒಂದು ಶಾಲೆಯ ಅಭಿವೃದ್ಧಿಯನ್ನು ಮಾಡುತ್ತಿರಲು ನಿಜವಾಗ್ಲೂ ನಮಗೆ ಒಂದು ಸಂತೋಷ ತರುವಂಥದ್ದು. ಮತ್ತು ನಮ್ಮ ಈ ಪಂಚಾಯಿತಿಯ ಮಟ್ಟದಲ್ಲಿ ಕೂಡ ಮಾತಾಡಬೇಕಾದ್ರೆ ಪಂಚಾಯಿತಿಯಿಂದ ನಾವು ಪ್ರತಿಯೊಂದು ಸಂದರ್ಭದಲ್ಲೂ ಈ ಶಾಲೆಗಳಿಗೆ ನಾವು ಪದೇ ಪದೇ ಬಂದು ಭೇಟಿಗಳನ್ನು ಕೊಡ್ತಾ ಇದ್ದೀವಿ. ಭೇಟಿ ಮಾಡಿ ಇಲ್ಲಿ ನಡೀತಿರುವಂತಹ ಎಲ್ಲ ಚಟುವಟಿಕೆಗಳನ್ನ ನಾವು ವೀಕ್ಷಣೆ ಮಾಡ್ತಿದ್ದೀವಿ. ಮತ್ತೆ ಇಲ್ಲಿನ ಶಿಕ್ಷಕರು ಇರ್ಬೋದು, STMC ಸದಸ್ಯರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಬಹಳಷ್ಟು ಆಸಕ್ತಿಗಳನ್ನು ವಹಿಸುತ್ತಾ ಇನ್ನು ಮುಂದೆ ಕೂಡ ನಮಗೆ ಒಂದು 2 ಕೊಠಡಿಗಳ ಅವಶ್ಯಕತೆ ನಮಗೆ ಬಹಳಷ್ಟು ಅಗತ್ಯ ಇದೆ. ಅದಕ್ಕಾಗಿ ನಾವು ಒಂದು ಮನವಿಗಳನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಂಡಿದ್ರು. ಆ ಒಂದು ಸಭೆಯಲ್ಲಿ ಕೂಡ ನಾವು ಅದರ ಬಗ್ಗೆ ಚರ್ಚೆ ಮಾಡಿ ಇವತ್ತು ಶಾಸಕರು ಬಂದಿದ್ದಾರೆ, ಈ ಒಂದು ಕೊಠಡಿಗಳನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಈ ಮಕ್ಕಳ ಬೆಳವಣಿಗೆಗಳನ್ನ ಇನ್ನೂ ಹೆಚ್ಚಿನದಾಗಿ ನಾವು ತಿಳಿಸುತ್ತಾ ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕ್ಯಾರ್ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ಜಾಗನ್ಕೆರೆ ಗ್ರಾಮದಲ್ಲಿ ಸಾಕು ನಾಯಿಗಳ ಓಟದ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಕ್ಯಾರ್ಪೇಟೆ ತಾಲೂಕಿನ ಸಂತೆಬಾಚಹಳ್ಳಿ ಹೋಬಳಿಯ ಜಾಗನಕೆರೆ ಗ್ರಾಮದಲ್ಲಿ ಸಾಕು ನಾಯಿಗಳ ಓಟದ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಜಾಗನಕೆರೆ ಗ್ರಾಮದ ಗೆಳೆಯರ ಬಳಗ ಆಯೋಜಿಸಿದ್ದ ಸಾಕು ನಾಯಿಗಳ ಓಟದ ಸ್ಪರ್ಧೆಯನ್ನು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ ಉದ್ಘಾಟಿಸಿ ಮಾತನಾಡಿ, ಸ್ವಾಮಿ ನಿಷ್ಠೆ ಮತ್ತು ನಿಯತ್ತಿಗೆ ಮತ್ತೊಂದು ಹೆಸರೇ ನಾಯಿಗಳಾಗಿವೆ. ತಾನು ಸಾಕಿದ ಮಾಲೀಕನ ಮೇಲೆ ಅತ್ಯಂತ ಪ್ರೀತಿ ಮತ್ತು ವಿಶ್ವಾಸವನ್ನು ತೋರುವ ಸಾಕು ನಾಯಿಗಳು ಗ್ರಾಮೀಣ ಪ್ರದೇಶದ ಜನರು ಮೊಲ, ಕಾಡು ಹಂದಿ ಸೇರಿದಂತೆ ಇತರೆ ಪ್ರಾಣಿಗಳ ಬೇಟೆಯಾಡಲು ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಭಾರತೀಯ ಸೇನೆ ಸೇರಿದಂತೆ ಪೊಲೀಸ್ ಇಲಾಖೆಯಲ್ಲಿ ನಾಯಿಗಳು ಅಪರಾಧಿಗಳ ಪತ್ತೆಗೆ ಬಳಕೆಯಾಗುತ್ತಿದೆ. ಬುದ್ಧಿವಂತಿಕೆ ಹಾಗೂ ಸೂಕ್ಷ್ಮ ಗ್ರಹಿಕೆ ಉಳ್ಳ ಮುಧೋಳ್ ತಳಿ ಅಂತಹ ನಾಯಿಗಳು ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚಿನ ಬೇಡಿಕೆಯನ್ನು ಹೊಂದಿವೆ. ಶ್ವಾನಗಳನ್ನು ಪ್ರೀತಿಸಿ ಅಕ್ಕರಿಂದ ಪಾಲನೆ ಪೋಷಣೆ ಮಾಡುವ ಸೌಭಾಗ್ಯವು ಎಲ್ಲರಿಗೂ ದೊರೆಯುವುದಿಲ್ಲ. ಆದ್ದರಿಂದ ಗ್ರಾಮೀಣ ಜನರು ಮೇಕೆ, ಕುರಿ, ಆಡು, ಪಾರಿವಾಳ ಸೇರಿದಂತೆ ಬೆಕ್ಕನ್ನು ಸಾಕುತ್ತಿದ್ದಾರೆ. ಇಂದು ವಿಶೇಷವಾಗಿ ಜಾಗನಕೆರೆ ಗ್ರಾಮದಲ್ಲಿ ಯುವಕರು ಸಾಕು ನಾಯಿಗಳ ಓಟದ ಸ್ಪರ್ಧೆಯನ್ನು ಆಯೋಜಿಸಿರುವುದು ಸಂತೋಷ ತಂದಿದೆ ಎಂದು ಆಯೋಜಕರನ್ನ ಡಾಲು ರವಿ ಅಭಿನಂದಿಸಿ ಗೌರವಿಸಿದರು. ಜಾಗನಕೆರೆ ಅಂಬರೀಶ್, ಕೈಗೋನಹಳ್ಳಿ ಜಯರಾಮು ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕ್ಯಾರ್ಪೇಟೆ. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ತಾಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಸಮಾಜ ಸೇವಕರಾದ ಬಾಲಕೃಷ್ಣ ನೋಟ್ ಪುಸ್ತಕ ವಿತರಿಸಿದರು. ದೇಶದ ಭವಿಷ್ಯವಿರುವುದೇ ಸರ್ಕಾರಿ ಶಾಲೆಗಳಲ್ಲಿ. ಆದ್ದರಿಂದ ಸರ್ಕಾರಿ ಶಾಲೆಗಳಿಗೆ ಸಮರ್ಪಕ ಸೌಲಭ್ಯಗಳು ಸಲ್ಲಬೇಕು ಅಂದಾಗ ಮಾತ್ರ ಶೈಕ್ಷಣಿಕವಾಗಿ ಪ್ರಗತಿ ಕಾಣಲು ಸಾಧ್ಯ ಎಂದು ಸಮಾಜ ಸೇವಕ ಎಂ ಬಾಲಕೃಷ್ಣ ಅಭಿಪ್ರಾಯಪಟ್ಟರು. ಆಲೂರು ತಾಲೂಕಿನ ತಾಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ 1 ರಿಂದ 7ನೇ ತರಗತಿಯ ಎಲ್ಲಾ ಮಕ್ಕಳಿಗೆ ಕನ್ನಡ, ಇಂಗ್ಲಿಷ್, ಹಿಂದಿ ಕಾಪಿ ರೈಟಿಂಗ್ ಬುಕ್ಸ್, ಗಣಿತದ ಬಾಕ್ಸ್ ಬುಕ್ಸ್, ಸಾದಾ ನೋಟ್ ಬುಕ್ಗಳನ್ನು ಉಚಿತವಾಗಿ ವಿತರಿಸಿ ಮಾತನಾಡಿ, ಮಕ್ಕಳು ಹಾಗೂ ಪೋಷಕರು ಸರ್ಕಾರಿ ಹಾಗೂ ಖಾಸಗಿ ವ್ಯಕ್ತಿಗಳು ಪೂರೈಸಿದ ಶೈಕ್ಷಣಿಕ ಪರಿಕರಗಳನ್ನು ಸದ್ಬಳಕೆ ಮಾಡಿಕೊಂಡು ಪ್ರಗತಿ ಹೊಂದಬೇಕು. ಪಠ್ಯ ಶಿಕ್ಷಣದ ಜೊತೆಗೆ ಸಾಮಾಜಿಕ, ಸಾಂಸ್ಕೃತಿಕ ಹಾಗೂ ನೈತಿಕ ಮೌಲ್ಯಗಳನ್ನು ರೂಢಿಸಿಕೊಳ್ಳಬೇಕು. ನಾವು ಹುಟ್ಟಿ ಬೆಳೆದ ಊರು, ನಾಡು, ನುಡಿ, ದೇಶಕ್ಕೆ ನಮ್ಮ ಕೈಲಾದ ಸೇವೆ ಸಲ್ಲಿಸಬೇಕು. ಉತ್ತಮ ಸಚ್ಚಾರಿತ್ರಗಳನ್ನ ಬೆಳೆಸಿಕೊಳ್ಳಬೇಕು ಎಂದರು. ಶಾಲಾಭಿವೃದ್ಧಿ ಹಾಗೂ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರಾದ ಟಿಕೆ ದಿನೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಶಾಲಾ ಮುಖ್ಯ ಶಿಕ್ಷಕರಾದ ಕೊಟ್ರೇಶೆ ಸುಪಾರ್ ಮಾತನಾಡಿ, ಬಾಲಣ್ಣನವರು ಕನ್ನಡ ಸಾಹಿತ್ಯ ಪರಿಷತ್, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್, ಭಾರತ್ ಸೇವಾದಳ ಸೇರಿದಂತೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತನು, ಮನ, ಧನ ಸಹಾಯವನ್ನ ಮಾಡುವುದರ ಮೂಲಕ ಸಾಮಾಜಿಕ ಕೈಕರ್ಯ ಮಾಡುತ್ತಿದ್ದಾರೆ. ನಮ್ಮಂತಹ ಗ್ರಾಮೀಣ ಶಾಲೆಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ಉಚಿತವಾಗಿ ನೀಡುವುದರ ಮೂಲಕ ಉತ್ತೇಜನ ನೀಡುತ್ತಿದ್ದಾರೆ. ಅವರ ಕೊಡುಗೆ ಶ್ಲಾಘನೀಯವಾದುದು ಎಂದರು.
ಕಾರ್ಯಕ್ರಮವನ್ನು ಅತಿಥಿ ಶಿಕ್ಷಕಿ ಎಎಸ್ ರೇಖಾ ನಡೆಸಿಕೊಟ್ಟರು. ಇದೇ ಸಂದರ್ಭದಲ್ಲಿ ಶಾಲೆಯ ಮಕ್ಕಳು ಹಾಜರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಕ್ಯಾರ್ಪೇಟೆ ತಾಲೂಕಿನ ವೀರಶೈವ ಲಿಂಗಾಯತ ಮಹಾಸಭಾದ ಚುನಾವಣೆಯು ಇದೇ ತಿಂಗಳ ಜುಲೈ 21ರಂದು ನಡೆಯಲಿದ್ದು, ಸಮಾಜದ ಬಂಧುಗಳು ಮತವನ್ನು ಚಲಾಯಿಸುವಂತೆ ಮನವಿ ಮಾಡಿದ್ದಾರೆ. ಕ್ಯಾರ್ಪೇಟೆ ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾದ ಚುನಾವಣೆಯು ಇದೇ ಜುಲೈ ತಿಂಗಳ 21ರ ಭಾನುವಾರ ನಡೆಯಲಿದ್ದು, ಸಮಾಜದ ಬಗ್ಗೆ ಅಪಾರವಾದ ಕಳಕಳಿ ಹಾಗೂ ಅಭಿಮಾನ ಹೊಂದಿರುವ ಚತುರ ಸಂಘಟನೆಗಾರ ಸುಜೇಂದ್ರ ಕುಮಾರ್ ಬಣದ ಎಲ್ಲ ಅಭ್ಯರ್ಥಿಗಳನ್ನ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸುವಂತೆ ವೀರಶೈವ ಸಮಾಜದ ಹಿರಿಯ ಮುಖಂಡರಾದ ಸಾಸಲು ಈರಪ್ಪ ತಿಳಿಸಿದರು. ಬಯಲು ಸೀಮೆಯ ಸುಬ್ರಹ್ಮಣ್ಯ ಎಂದೇ ಪ್ರಸಿದ್ಧಿಯಾಗಿರುವ ಕ್ಯಾರ್ಪೇಟೆ ತಾಲೂಕಿನ ಶ್ರೀ ಕ್ಷೇತ್ರ ಸಾಸಲು ಗ್ರಾಮದ ಶ್ರೀ ಸೋಮೇಶ್ವರ ಮತ್ತು ಶಂಭುಲಿಂಗೇಶ್ವರ ಹಾಗೂ ಶ್ರೀ ಕುದುರೆಮಂಡಮ್ಮ ದೇವಾಲಯಗಳಲ್ಲಿ ತಾಲೂಕು ವೀರಶೈವ ಲಿಂಗಾಯತ ಮಹಾಸಭಾದ ಸಂಘದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾದ ಸುಜೇಂದ್ರ ಕುಮಾರ್ ಮತ್ತು ಅವರ ಬಣದ ಸದಸ್ಯರು ವಿಶೇಷ ಪೂಜೆ ಸಲ್ಲಿಸಿ ಬಿರುಸಿನ ಚುನಾವಣಾ ಪ್ರಚಾರ ಕೈಗೊಂಡರು. ಸಾಸಲು ಗ್ರಾಮದ ಹಿರಿಯ ಮುಖಂಡರಾದ ಸಾಸಲು ಈರಪ್ಪ ಮಾತನಾಡಿ, ಕಳೆದ 5 ವರ್ಷದಿಂದ ಮಹಾಸಭಾದ ಅಧ್ಯಕ್ಷರಾಗಿರುವ ವಿಎಸ್ ಧನಂಜಯ ಕುಮಾರ್ ಅವರು ತುಗಲಕ್ ಆಡಳಿತ ನಡೆಸಿದ್ದು, ಗುರು ಹಿರಿಯರನ್ನ ಗೌರವಿಸಿದ ಸರ್ವಾಧಿಕಾರಿ ಧೋರಣೆಯ ಅಧ್ಯಕ್ಷರಾಗಿದ್ದು, ಅವರ ಕಾರ್ಯವೈಖರಿಗಳು ವಿಚಿತ್ರವಾಗಿದೆ. ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ ಅವರು ನಮ್ಮ ಸಮುದಾಯಕ್ಕೆ ನೀಡಿದ 3 ಕೋಟಿ ಹಣ ದುರುಪಯೋಗವಾಗಿದ್ದು, 2 ಕೋಟಿ ಹಣವು ಸಮುದಾಯ ಭವನದ ನಿರ್ಮಾಣಕ್ಕೆ ಹಾಗೂ 1 ಕೋಟಿ ರೂಪಾಯಿ ಹಣ ವಿದ್ಯಾರ್ಥಿ ನಿಲಯ ಹಾಸ್ಟೆಲ್ ನಿರ್ಮಾಣಕ್ಕೆ ನೀಡಿದ ಹಣವನ್ನ ಸರಿಯಾಗಿ ಉಪಯೋಗಿಸಿಕೊಳ್ಳದೆ ಸರ್ಕಾರಕ್ಕೆ ವಾಪಸ್ ಹೋಗುವ ಹಂತದಲ್ಲಿದೆ. ಕ್ಯಾರ್ಪೇಟೆ ಪಟ್ಟಣದ ಹೃದಯ ಭಾಗದಲ್ಲಿ ನಮ್ಮ ಸಮುದಾಯದ ಬಡ ಮಕ್ಕಳಿಗೆ ವಿದ್ಯಾರ್ಥಿ ಭವನಕ್ಕೆ ಮೀಸಲಿಟ್ಟಿದ್ದ 20 ಗುಂಟೆ ನಿವೇಶನವು ಸುಮಾರು 10 ಕೋಟಿ ಬೆಲೆಯ ಆಸ್ತಿಯಾಗಿದ್ದು, ಇಂದು ನಮ್ಮ ಕೈ ತಪ್ಪಿ ಹೋಗಿದೆ. ಅದಕ್ಕಾಗಿ ನಮ್ಮ ಸಮುದಾಯದ ಏಳಿಗೆ ಹಾಗೂ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮಿಸುವಂತಹ ವಿದ್ಯಾವಂತ ಯುವ ಅಭ್ಯರ್ಥಿಯಾದ ಸುಜೇಂದ್ರ ಕುಮಾರ್ ಅವರ ತಂಡವನ್ನ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿಕೊಡಬೇಕೆಂದು ಈರಪ್ಪ ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಸುಜೇಂದ್ರ ಕುಮಾರ್, ಮುಖಂಡರಾದ ಮಾಧವ ಪ್ರಸಾದ್, ಈರಪ್ಪ, ಚನ್ನರಾಜು, ಬ್ಯಾಂಕ್ ಪರಮೇಶ್, ನಾಗೇಂದ್ರ, ಪ್ರಕಾಶ್ ಸೇರಿದಂತೆ ಗ್ರಾಮದ 100 ಮುಖಂಡರು ಉಪಸ್ಥಿತರಿದ್ದರು. 7/24 ಭಾನುವಾರ ನಡೆಯುವ ಅಖಿಲ ಭಾರತ ವೀರಶೈವ ಮಹಾಸಭಾ ಚುನಾವಣೆಯನ್ನು ತಾಲೂಕು ಘಟಕ ಕೃಷ್ಣಪೇಟೆ ಈ ತಾಲೂಕಿನಲ್ಲಿ ಏನು 21ನೇ ತಾರೀಕು ಅಖಿಲ ಭಾರತ ವೀರಶೈವ ಮಹಾಸಭಾ ಚುನಾವಣೆ ನಡೆಯುತ್ತಿದ್ದರಿಂದ ಇವತ್ತು ಏನು ಸುಜೇಂದ್ರ ಕುಮಾರ್ ಅವರ ತಂಡ 20 ಜನ ನಿರ್ದೇಶಕರ ಸ್ಥಾನಕ್ಕೆ ಇವತ್ತು ಸಾಸಲು ಶ್ರೀ ಕ್ಷೇತ್ರ ಸೋಮೇಶ್ವರ ಮತ್ತು ಶಂಭುಲಿಂಗೇಶ್ವರ ಸನ್ನಿಧಿಗೆ ಇವತ್ತು ಪೂಜೆಯನ್ನು ಸಲ್ಲಿಸಿ ಇಂದಿನಿಂದ ಪ್ರಚಾರವನ್ನು ಆರಂಭಿಸಬೇಕು ಅನ್ನೋಕ್ಕಂಥ ಕಾರಣದಿಂದ ಇವತ್ತು ಇಲ್ಲಿ ಶ್ರೀ ಸ್ವಾಮಿಯ ಸೋಮೇಶ್ವರದ ಮತ್ತು ಶಂಭುಲಿಂಗೇಶ್ವರ ದರ್ಶನವನ್ನು ಮಾಡಿ ಮುಂದೆ ಈ ಟೀಮನ್ನ ಗೆಲುವಿಗಾಗಿ ಒಂದು ಹೋರಾಟವನ್ನು ಮಾಡಬೇಕು ಅನ್ನೋಕ್ಕಂಥ ಪ್ರಯತ್ನದಲ್ಲಿ ಇವತ್ತು ಇಲ್ಲೆಲ್ಲ ಗ್ರಾಮಸ್ಥರು ಹಾಗೂ ತಾಲೂಕಿನ ಹಿರಿಯ ಎಲ್ಲ ಸಮಾಜ ಮುಖಂಡರುಗಳು ಇವತ್ತು ಈ ಸೇರಿದ್ದೇವೆ. ಇಷ್ಟೇ ಪತ್ರಿಕಾಗೋಷ್ಠಿ ವಿಚಾರ ಹೇಳಬೇಕಾದ್ರೆ ಇಷ್ಟೇ, ಏನು ಈ ಚುನಾವಣೆ ಬೇಡ, ಈ ಸಮಾಜಕ್ಕೆ ಈ ತಾಲೂಕಿನಲ್ಲಿ ನಾವೆಲ್ಲರೂ ಏನು ಸಮಾಜದವರು ಎಲ್ಲರೂ ನೆಮ್ಮದಿಯಿಂದ ಶಾಂತಿಯುತಿಯಿಂದ ಸಾಮರಸ್ಯದಿಂದ ನಾವೆಲ್ಲ ಒಟ್ಟಾಗಿ ಬಾಳಬೇಕು. ಈ ಚುನಾವಣೆಯನ್ನು ಮಾಡಿ ಈ ತಾಲೂಕಿನಲ್ಲಿ 2 ಗುಂಪು ಆಗಬಾರ್ದು ಅನ್ನೋಕ್ಕಂಥದ್ದು ಉದ್ದೇಶ ನಮಗೆಲ್ಲ ಇತ್ತು. ಆದರೆ ಅನೇಕ ಪ್ರಯತ್ನಗಳನ್ನು 2 ತಿಂಗಳು ಮತ್ತು 3 ತಿಂಗಳಿಂದ ಅನೇಕ ಪ್ರಯತ್ನಗಳನ್ನು ಮಾಡಿದೋ ಆ ಪ್ರಯತ್ನಗಳು ಎಲ್ಲೋ ಕಡೆ ವಿಫಲವಾದವು. 5 ವರ್ಷ ಏನು ಅಧ್ಯಕ್ಷರಾಗಿ ಕೆಲಸ ಮಾಡಿ ವಿಎಸ್ ಧನಂಜಯ ಕುಮಾರು ಅವರ ಕಾರ್ಯವೈಖರಿಗಳು ವಿಫಲವಾಗಿದೆ ಹಾಗೂ ತಾಲೂಕಿನಲ್ಲಿ ಒಂದು ಸಮಾಜದ ಒಮ್ಮತ್ತಿಗೆ ಅವರು ಒಗ್ಗಟ್ಟಿಗೆ ತರಲು ಪ್ರಯತ್ನ ಮಾಡಲಿಲ್ಲ. ಹಾಗೂ ಈ ತಾಲೂಕಿನಲ್ಲಿ ಏನು ನಮ್ಮ ತಾಲೂಕಿನ ಬೂಂಕೆರೆಯ ಸುಪುತ್ರರಾದ ಬಿಎಸ್ ಯಡಿಯೂರಪ್ಪನವರು ಕೊಟ್ಟಂಥ 3 ಕೋಟಿ ಹಣ ಇವತ್ತು ದುರುಪಯೋಗ ಆಗಿದೆ. ಇವತ್ತು 2 ಕೋಟಿ ಸಮುದಾಯ ಭವನ, 1 ಕೋಟಿ ವಿದ್ಯಾರ್ಥಿ ನಿಲಯಕ್ಕೆ ಏನು ನನ್ನ ತಾಲೂಕಿನ ವೀರಶೈವ ಬಂಧುಗಳು ಮುಂದಿನ ಪೀಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಲಿ, ಈ ಸಮಾಜ ಒಂದು ಭವನವನ್ನು ಕಟ್ಟಿಕೊಂಡು ಏನೋ ಈ ಬಳಸ್ಕೊಳ್ಳಿ ಅನ್ನಕ್ಕಂಥ ಉದ್ದೇಶದಿಂದ ನಮ್ಮೆಲ್ಲರ ನೆಚ್ಚಿನ ನಾಯಕರು ಬಿಎಸ್ ಯಡಿಯೂರಪ್ಪನವರು ಕೊಟ್ಟಂಥ ಹಣ ಇವತ್ತು ಇಲ್ಲಿವರೆಗೆ ಅದನ್ನು ಬಳಸ್ಕೊಳ್ಳೋಕ್ಕಾಗ್ದೇ ಇವತ್ತು ಹಣ ಎಲ್ಲೋ ವಾಪಸ್ ಹೋಗುವಂಥ ಹಂತಕ್ಕೆ ಬಂದಿದೆ. ಮತ್ತು ಏನು 60-70 ವರ್ಷ ಹಿಂದೆ ಸಿದ್ಧಲಿಂಗದೇವರು ಏನು ವೀರಶೈವ ಬಡವರ ಮಕ್ಕಳಿಗೆ ವಿದ್ಯಾರ್ಥಿ ನಿಲಯವನ್ನು ಕಟ್ಟಬೇಕು, ಬಡ ಮಕ್ಕಳು ನನ್ನ ಸಮಾಜದವರು ವಿದ್ಯಾಭ್ಯಾಸ ಮಾಡೋಕ್ಕೋಸ್ಕರ ಅಂತ ಏನು 20 ಕೋಟಿ ಆಸ್ತಿ ಸುಮಾರು ಇವತ್ತು ಕ್ಯಾರ್ಪೇಟೆಯ ಹೃದಯ ಭಾಗದಲ್ಲಿ 15 ಕೋಟಿಗಿಂತ ಹೆಚ್ಚು ಬೆಲೆ ಬಾಳುವ ಆಸ್ತಿ ಇದೆ. ಆಸ್ತಿ ಸಹ ನಮ್ಮ ಕೈತಪ್ಪಿ ಹೋಗಿರೋದ್ರಿಂದ ಈ ಸಮಾಜವನ್ನು ದಯಮಾಡಿ ಏನು ನಮ್ಮ ತಾಲೂಕಿನಲ್ಲಿ ಇವತ್ತು ಅಧ್ಯಕ್ಷ ಅಭ್ಯರ್ಥಿಯಾದ ಸುಜೇಂದ್ರ ಕುಮಾರು ಒಬ್ಬ ವಿದ್ಯಾವಂತ, ಪ್ರಜ್ಞಾವಂತ, ಸಂಸ್ಕಾರ ಮನತೆಯಿಂದ ಬಂದಿರೋದ್ರಿಂದ ಅಂಥ ಒಬ್ಬ ಅಭ್ಯರ್ಥಿಯು ಈ ತಾಲೂಕಿನಲ್ಲಿ ಸೂಕ್ತವಾಗಿದೆ. ಈ ಅಭ್ಯರ್ಥಿ ಚುನಾವಣೆಯ ಪ್ರಯುಕ್ತ ನಮ್ಮ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಇವತ್ತು ಸಾಸಲು ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ
ಸಾಸಲು ಶಂಭುಲಿಂಗೇಶ್ವರನ ಆಶೀರ್ವಾದವನ್ನು ಪಡೆಯುತ್ತಾ ನನ್ನನ್ನು ಅಧ್ಯಕ್ಷ ಅಭ್ಯರ್ಥಿಯಾಗಿ ನನ್ನ ಹಿರಿಯರೆಲ್ಲರೂ ಸಹ ಸೂಚಿಸಿರೋದ್ರಿಂದ ಹಾಗೆ ನನ್ನ ತಂಡದಿಂದ 13 ಪುರುಷ ಅಭ್ಯರ್ಥಿಗಳು ಮತ್ತು 7 ಮಹಿಳಾ ಅಭ್ಯರ್ಥಿಗಳನ್ನು ಈ ಕಣದಲ್ಲಿರೋದ್ರಿಂದ ದಯಮಾಡಿ ಎಲ್ಲ ನನ್ನ ಸಾಸಲು ಗ್ರಾಮಸ್ಥರು ಮತ್ತು ನನ್ನ ಎಲ್ಲ ವೀರಶೈವ ಬಾಂಧವರು ದಯಮಾಡಿ ನಮ್ಮ ತಂಡವನ್ನು ನನ್ನನ್ನು ಜಯಶೀಲರನ್ನಾಗಿ ಮಾಡಿ ನಿಮ್ಮಗಳ ಸೇವೆಗೆ ನಾನು ಸದಾ ಸಿದ್ಧನಾಗಿರ್ತೇನೆ. ನಿಮ್ಮಗಳೆಲ್ಲರೂ ಸಹ ಒಮ್ಮತದಿಂದ ನಾನು ನಡೆಸ್ಕೊಂಡು ಎಲ್ಲರನ್ನ ನಾನು ಒಟ್ಟಿಗೆ ಗೂಡಿಸ್ಕೊಂಡು ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯಗಳು ಬರದ ಹಾಗೆ ನಾನು ನಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಈ ದೇವರ ಮುಂದೆ ಪ್ರಮಾಣ ಮಾಡ್ತಾ ಎಲ್ಲರೂ ಸಹ ನನ್ನ ಜಯಶೀಲರಾಗಿ ನಮ್ಮ ತಂಡವನ್ನು ಜಯಶೀಲರನ್ನಾಗಿ ಮಾಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಚುನಾವಣೆಯು 21ನೇ ತಾರೀಕು ನಿಗದಿಯಾಗಿದ್ದು ಇವತ್ತು ಈ ತಾಲೂಕಿನ ಅಭಿವೃದ್ಧಿ ಮತ್ತು ಒಳ್ಳೆಯ ಸಂಸ್ಕಾರದೊಂದಿಗೆ ಹೋಗಬೇಕು ಅಂಥೇಳಿ ಸಮಾಜದ ಎಲ್ಲರೂ ಆ ಮುಖಂಡರು ಸಹ ಸೇರಿ ಸುಜೇಂದ್ರ ಕುಮಾರ್ ಅವರನ್ನ ಅಧ್ಯಕ್ಷರನ್ನಾಗಿಯೂ ಹಾಗೂ 20 ಜನ ಸದಸ್ಯರನ್ನಾಗಿಯೂ ಎಲ್ಲ ಮುಖಂಡರು ಸೇರಿ ತೀರ್ಮಾನಿಸಿರ್ತೇವೆ. ನನ್ನ ಏನು ವೀರಶೈವ ಸಮಾಜದ ಬಂಧುಗಳಿದ್ದೀರಿ, ನೀವೆಲ್ಲರೂ ಸಹ ನನಗೆ ಚಿರಪರಿಚಿತರು. ಈ ಶಂಭುಲಿಂಗೇಶ್ವರನ ಸನ್ನಿಧಿಯಲ್ಲಿ ಪ್ರಮಾಣ ಮಾಡಿ ಹೇಳ್ತೀನಿ, ಪ್ರಾಮಾಣಿಕವಾಗಿ ಎಲ್ಲ ವಿದ್ಯಮಾನಗಳಲ್ಲೂ ಸಹ ಕಷ್ಟಪಟ್ಟು ವ್ಯವಹರಿಸಿದ್ದೀವಿ. ಎದುರಾಳಿಯಾದಂಥ ಅಭ್ಯರ್ಥಿ ಸುಳ್ಳು ಅಪಪ್ರಚಾರನ ಮಾಡಿಕೊಂಡು ತಮ್ಮ ಮುಂದೆ ಹೇಳಿರುವಂಥದ್ದು ಎಲ್ಲವೂ ಸಹ ನಿಜ ಆಗಿದ್ರೆ ನಾನು ಈ ಚುನಾವಣೆಗೆ ಇನ್ನೂ ಒಂದ್ಸಲ ಕರಿತೀನಿ. ಎಲ್ಲ ಸುಳ್ಳು ಪ್ರಚಾರಕ್ಕೆ ಇದೇ ಜಾಗಕ್ಕೆ ಬಂದು ಪ್ರಾಮಾಣೀಕರಿಸಲಿ. ನಾನು ಒಬ್ಬನೇ ಬರ್ತೀನಿ, ಮಾತಾಡಲಿ. ಅಪಪ್ರಚಾರಗಳನ್ನ ಬಿಟ್ಟು ಚುನಾವಣೆಗೆ ನಿಂತಿದ್ದೀವಿ. ಯಾರಿಗೆ ಯೋಗ ಇದೆ, ಯಾರಿಗೆ ಮತದಾರರು ಕೊಡ್ತಾರೆ ಅದನ್ನು ಮಾತ್ರ ಮಾಡ್ಕೊಂಡೋಗಿ ಅವ್ರ ಮೇಲೆ ಇವ್ರು ಹೇಳೋದು ಇವ್ರ ಮೇಲೆ ಅವ್ರು ಹೇಳೋದು ಬೇಡ. 5 ವರ್ಷ ಅಧಿಕಾರ ಮಾಡಿದಿರಿ ಸಾಕು ಅಂತ ನಿಮ್ಮನ್ನು ಸಾಕಷ್ಟು ಬಾರಿ ಕೇಳ್ಕೊಂಡಿದ್ದು, ಆದರೂ ಸಹ ಇನ್ನೊಮ್ಮೆ ನಿಲ್ಲಬೇಕು ಅಂತ ನಿಂತಿದ್ದೀರಿ. ಇದು ಸಾಧ್ಯ ಇಲ್ಲ. ಸಮಾಜದಲ್ಲಿ ಎಲ್ಲರನ್ನೂ ಗುರ್ತು ಮಾಡುವಂಥ ಅವಕಾಶ ಇರ್ತದೆ. ನಾನು ಸಹ ಕಳೆದ ಬಾರಿ ಸೋತಿದ್ದೆ. ಯುವಕರು ನಾವು ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ಒಂದು ಹೊಸ ಅವಕಾಶನ ಮಾಡಿಕೊಟ್ಟಿದ್ದೀವಿ. ಆದ್ದರಿಂದ ಪ್ರಜ್ಞಾವಂತ ವೀರಶೈವ ಮತದಾರರಲ್ಲಿ ಪ್ರಾಮಾಣಿಕವಾಗಿ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಹಣದ ಆಮಿಷಕ್ಕೋ ಇನ್ನೊಂದಕ್ಕೋ ಸಂಬಂಧಕ್ಕೋ ಇದಕ್ಕೋ ಅವಕಾಶ ಕೊಡದೇನೆ ಸುಜೇಂದ್ರ ಕುಮಾರ್ ಅವರು ವಿದ್ಯಾವಂತರಾಗಿ 3 ಕಡೆ ಪಾಲಿಟೆಕ್ನಿಕ್ ITI ಕಾಲೇಜುಗಳನ್ನು ತೆರೆದಿರ್ತಾರೆ. ಕಿಕ್ಕೇರಿನಲ್ಲಿದೆ, ಅಕ್ಯಾಬಳಲ್ಲಿದೆ, ಕ್ಯಾರ್ಪೇಟೆನಲ್ಲಿದೆ. ಸಾಕಷ್ಟು ಮಕ್ಕಳಿಗೆ ಶಿಕ್ಷಣ ಸಂಸ್ಥೆ ಮುಖಾಂತರ ಆದರ್ಶವಾಗಿ ನಡೆಸ್ಕೊಂಡು ಬಂದಿರ್ತಾರೆ. ಅವರು ಒಬ್ಬ ವಿದ್ಯಾವಂತ ಸಂಸ್ಕಾರವಂತರಾಗಿರೋದ್ರಿಂದ ಅವರು ಖಂಡಿತ ಈ ಸಮಾಜನ ಎಲ್ಲರೂ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸುಜೇಂದ್ರ ಅವರನ್ನು ಗೆಲ್ಲಿಸಕ್ಕೆ ನಾವೆಲ್ಲ ನಮ್ಮ 21 ಜನ ಜಯಶೀಲರನ್ನಾಗಿ ಮಾಡುತ್ತೇವೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ KR ನೀಲಕಂಠ, KRಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನಾಪೋಕ್ಲು ಸಮೀಪದ ವಾಟೆಕಡಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೂತನವಾಗಿ ನಿರ್ಮಿಸಲಾದ ವಿವೇಕ ಶಾಲಾ ಕ್ರೀಡಾವನ್ನು ಶಾಸಕರು ಉದ್ಘಾಟಿಸಿದರು. KRಪೇಟೆ ತಾಲೂಕಿನ ಸಂತೆಬಾಚಳ್ಳಿ ಹೋಬಳಿಯ ಜಾಗನಕೆರೆ ಗ್ರಾಮದಲ್ಲಿ ಸಾಕು ನಾಯಿಗಳ ಓಟದ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ತಾಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಸಮಾಜ ಸೇವಕರು ನೋಟ್ ಪುಸ್ತಕ ವಿತರಿಸಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.